ಜೋಗ್ ಜಂಕ್ಷನ್ ಮೂಲಕ ಇದೀಗ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿ ಸಂಜೆ ನಿಮ್ಮನ್ನ ನಗಿಸ್ತಾ ಇದ್ದಾರೆ ಖ್ಯಾತ ಹಾಸ್ಯ ಕಲಾವಿದ ರಂಗಕರ್ಮಿ ಯಶವಂತ್ ಸರ್ ದೇಶಪಾಂಡೆ. ಈ ವಾರದಲ್ಲಿ ನೀವೇನಾದರೂ ಜೋಕ್ಗಳನ್ನ ಕೇಳಿ ನೋಡಿ ಆನಂದಿಸೋದನ್ನ ಮಿಸ್ ಮಾಡ್ಕೊಂಡಿದ್ರೆ ತಲೆ ಬಿಸಿ ಬೇಡವೇ ಬೇಡ. ಇಲ್ಲಿದೆ ಮುಂದ ಹೈಲೈಟ್ಸ್ನ ವಿಶೇಷ ಸಂಚಿಕೆ ಬೆಸ್ಟ್ ಆಫ್ ಮುಂದ. ಲವ್ ಮ್ಯಾರೇಜ್ ಬೆಸ್ಟೋ ಅರೇಂಜ್ ಮ್ಯಾರೇಜ್ ಬೆಸ್ಟೋ ಅಂತ ಯಾರಾದರೂ ಕೇಳಿದ್ರೆ ಏನು ಹೇಳ್ತೀರಾ? ಅದಕ್ಕೆ ಉತ್ತರ ಕೊಡ್ತಾರೆ ಯಶವಂತ್. ಲವ್ ಮ್ಯಾರೇಜ್ ಬೆಟರು ಅಥವಾ ಅರೇಂಜ್ಡ್ ಮ್ಯಾರೇಜ್ ಬೆಟರು ಅಂತ ಉತ್ತರ ಏನು ಹೇಳ್ರಿ? ನಿಮಗೆ ಫಾಸಿ ಬೇಕು ಅಥವಾ ನೀವೇ ಗುಂಡು ಹೊಡ್ಕೊಂಡು ಸಾಯ್ತೀರಿ ಅಂತ. ಸ್ಕೂಲಿಗೆ ಲೇಟಾಗಿ ಬಂದಂಥ ಸ್ಟೂಡೆಂಟನ್ನು ಟೀಚರ್ ಕೇಳ್ತಾನೆ, ಯಾಕೆ ಲೇಟು ಅಂತ. ಸರ್ ನಾನು ಆ್ಯಕ್ಚುಲಿ ಹೇಳ್ರಿ 2 ತಾಸು ಲೇಟ್ ಆಗಿರಲ್ಲ, ಯಾಕೆ ಲೇಟು ಅಂತ. ಸರ್ ನಾನು ಆ್ಯಕ್ಚುಲಿ ಗಿಡ ಹತ್ತಿದ್ದೆ, ಅಂದ್ರೆ ಮರ ಹತ್ತಿದ್ದೆ, ಅಲ್ಲಿಂದ ಬಿದ್ದೆ ಸರ್. ಏನು ಮರದ ಮೇಲಿಂದ ಬೀಳಲಿಕ್ಕೆ 2 ತಾಸು ಬೇಕು ನಿನಗೆ ಅಂತಂದ್ರೆ ಅವ್ರು. ಕುಡುಕರು ಭಾರಿ ಮಜಾ ಇರ್ತಾನೆ ರೀ. SMS-ನಾಗಂತೂ ಕ್ಲಿಯರಾಗಿ ಹೇಳ್ತಾರೆ, ನೋಡಿರಿ ಡ್ರೈವ್ ಮಾಡ್ಬೇಕಾದ್ರೆ ನೀವು ಕುಡಿಬೇಡ್ರಿ. ಹೌದು, ಯಾಕಂದ್ರೆ ಡ್ರೈವ್ ಮಾಡೋ ಮುಂದೆ ಕುಡಿಲಿಕ್ಕೆ ಹತ್ತಾಗ ಅಕಸ್ಮಾತ್ ನೀವು ಬ್ರೇಕ್ ಹಾಕಿದ್ರಿ ಅಂದ್ರೆ ಡ್ರಿಂಕ್ಸ್ ಬೀಳೋ ಚಾನ್ಸ್. ಒಂದು ಕೂಸು ಜಸ್ಟ್ ಹುಟ್ಟಿತದೆ, ಹುಟ್ಟಿದ ಕೂಡಲೇ ಅದು ಭೂಮಿಗೆ ಬಿತ್ತು. ಅವನಿಗೆ ಕೇಳ್ತದೆ ಊಟಕ್ಕೆ ಏನದ ಅಂತೇಳಿ. ಅವು ಹೇಳಿದ್ಲು ಭಕ್ರಿ, ಚಟ್ನಿ, ಬದ್ನಿಕಾಯಿ ಪಲ್ಯ, ಉಳ್ಳಾಗಡ್ಡಿ, ಚಟ್ನಿ ಪುಡಿ, ಮೆಂತೆ ಪಲ್ಯ ಅಂತ ಹಿಂಗೆಲ್ಲ ಹೇಳಿದ್ಲು. ಹೇಳಿದ ಕೂಡಲೇ ಇಮಿಡಿಯೇಟ್ಲಿ ಕೂಸೈತೆ ಅಲ್ಲ, ಮತ್ತು ನಾ ಹುಬ್ಳಿ ಧಾರವಾಡದಾಗ ಹುಟ್ಟಿದ್ನೆ. ಆ್ಯಕ್ಚುಲಿ ಒಂದು ಹುಡುಗಿ ಲಗ್ನ ಆಗಬೇಕಾಗಿತ್ತು, ಅವರವ್ವ ಅಪ್ಪ ಭಾಳ ಕಾಜಿಯಾಗಿತ್ತು. ಹೀಗಾಗಿ ಅವ್ರ ಜಾತಕ ಅಲ್ಲಿ ಕೊಡೋದು ಮಾಡೋದು ಎಲ್ಲ ನಡೆಸಿದ್ರು. ಮಕ್ಕಳು ಮನೆಯೊಳಗೆ ನಾವು ಒಬ್ಬ ಹುಡುಗಿದ್ದಾನೆ ಅಂತ ಹೇಳಿ ಗೊತ್ತಾಯ್ತು. ಇಮಿಡಿಯೇಟ್ಲಿ ಹೋಗಿ ಜಾತಕ ಕೊಟ್ಟು ಬಾ ಅಂತ ಹೇಳಿ ಹೆಂಡ್ತಿ ಹೇಳಿದರು. ಆದರೆ ಹೆಂಡ್ತಿ ಅಂದು ಬ್ಯಾಡ್ರಿ, ಆ ಹುಡುಗ ನಮ್ಮ ಹುಡುಗಿಗಿಂತ 6 ತಿಂಗಳ ಸಣ್ಣವಿದ್ದಾನೆ. ಅಂದ್ರೆ ನಮ್ಮ ಹುಡುಗಿ ಅವನಕ್ಕಿಂತ 6 ತಿಂಗಳು ದೊಡ್ಡಾಗಿದೆ. ಅದಕ್ಕೆ ಹೇಳಿದ್ದೆ ನಿಂಗೆ 1 ವರ್ಷದಿಂದ ಒಯ್ದು ಕೊಡು ಅಂತ ಹೇಳಿ ಅಂತ ಅನ್ಬೇಕಾ. ಭಾಷೆಗಳು ಜೋಕು ಹಿಂಗೆ ಬೆಳ್ಕೋತಾನೆ ಹೋಗ್ತಾವ್ರಿ. ಈಗ ಒಂದು ಭಾಷಾಕ್ಕೆ ಇನ್ನೊಂದು ಭಾಷಾ ಮಿಕ್ಸ್ ಆದಾಗೂ ಜೋಕ್ ಭಾಳ ಚಂದ ಇರ್ತಾವೆ ನೋಡಿರಿ. ಉದಾಹರಣೆಗೆ ಇದೊಂದು ಸಣ್ಣ ಜೋಕನ್ನು ಕೇಳ್ರಿ ನೀವು. ಒಂದು ಸರ್ತಿ ಹುಬ್ಬಳ್ಳಿಯಿಂದ ಒಬ್ಬ ಅಂದ್ರೆ ತನ್ನ ಗಂಡನ್ನು ಕಳ್ಕೊಂಡಂಥ ವಿಧವೆ ತಿರುಪತಿ ದರ್ಶನಕ್ಕೆ ಅಂತ ಹೇಳಿ ತಿರುಪತಿಗೆ ಹೋದ್ಲು. ತಿರುಪತಿ ಒಳಗೆ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲ ಬರೋಬ್ಬರಿ ಆಯ್ತು. ವಾಪಸ್ ಹಾಕಿ ಮತ್ತೆ ರೈಲ್ನಾಗ ಹುಬ್ಬಳ್ಳಿಗೆ ಪ್ರಯಾಣ ಮಾಡ್ಲಿಕ್ಕತ್ತಿದ್ಲು. ಈ ವಿಧವೆಯರು ಅದರ ಜನರಲಿ ಅಂದ್ರೆ ವಯಸ್ಸಾದಂಥ ಹೆಣ್ಮಕ್ಳು ಹೆಂಗಿರ್ತಾರಂತ ನಿಮ್ಮ ಕಲ್ಪನಾ ಇರ್ಬೋದು. ಅವ್ರಿಗೆ ಕೂದಲ ತೆಗೆದಿರ್ತಾರೆ ತಲೆ ಮೇಲೆ, ಬಿಳೆ ಶೇರಿ ಉಟ್ಕೊಂಡಿರ್ತಾರೆ ಅಥವಾ ಕೆಂಪು ಮಡಿ ಉಟ್ಕೊಂಡಿರ್ತಾರೆ. ಹಿಂಗೆ ಇದೇ ವೇಷದಾಗ ಅಡ್ಡಾಡ್ತಾರೆ ಅವ್ರಿಗೆ. ಯಾಕಂದ್ರೆ ತಮ್ಮ ಸಂಪ್ರದಾಯ ಇದನ್ನು ಕಾಪಾಡಿಕೊಂಡು ಬದುಕುವಂಥ ಜನ ಹುಬ್ಬಳ್ಳಿ ಧಾರವಾಡದಾಗ ಇನ್ನೂ ಇದ್ದಾರೆ, ನಮಗೆ ನೋಡ್ಲಿಕ್ಕೆ ಸಿಗ್ತಾರೆ ಅವರು. ಈಕೆ ಇಂಥ ಹೆಣ್ಮಗಳು ಅದನ್ನು ಅಂದ್ರೆ ತಿರುಪತಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದರೆ ಇಲ್ಲ ಕೂತ್ಲು. ನಮ್ಮ ಅಜ್ಜಿಗೆ ತೆಲುಗು ಅಂತೂ ಬರ್ತಿದ್ದಿಲ್ಲ. ಬಟ್ ಆಕೆ ಜೊತೆ ಮಾತಾಡೋದು ಏನಂತೆ ಸುಮ್ಮನಿದ್ಲು ಖರೆ. ಆದರೆ ಆ ಫಸ್ಟ್ ಟೈಮ್ ಬರುವಂಥ ತೆಲುಗಿನ ಹೆಣ್ಮಗಳಿಗೆ ಹುಬ್ಬಳ್ಳಿಗೆ ಏನು ಫಸ್ಟ್ ಟೈಮ್ ಆಕೆ ಬರ್ಲಿಕ್ಕೆ ಹತ್ತಿದ್ಲು. ಆಕೆಗೆ ಪ್ರತಿ ಸ್ಟೇಷನ್ ಬಂದ ಕೂಡಲೇ ಇದು ಯಾವ ಊರು ಅಂತ ಕೇಳಿ ತಿಳ್ಕೊಬೇಕಾಗಿತ್ತು. ಯಾಕಂತಂದ್ರೆ ಹುಬ್ಬಳ್ಳಿ ಇನ್ನೆಷ್ಟು ದೂರದ ಅಂತ ತಿಳ್ಕೊಳ್ಳಿಕ್ಕೆ ಈಕೆ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ಲು. ಫಸ್ಟ್ ಒಂದು ಕಡೆ ಟ್ರೈನ್ ಬಂದು ನಿಂತು ಕೂಡಲೇ ಆಕೆ ಕೇಳಿದ್ಲು, ಯಾವ ರಂಡಿ? ನಮ್ಮ ಅಜ್ಜಿಗೆ ತಲೆನ ಕೆಟ್ಟು ಹೋಗ್ಬಿಡ್ತು. ಏಕಾಏಕಿ ಹಿಂಗೆ ನನ್ನ ರಂಡಿ ಅಂತ ಹೇಳಿ ಈಕೆ ಆ ಕಡೆ ಮಾರಿಗಿರಿ ತರಿಸುವಂತ ಆ ಕಡೆ ಕೂದಲು ಉತ್ತರನ ಕೊಡಲಿಲ್ಲ. ಆತು ಪಾಪಕ್ಕೆ ಏನೋ ಈಕೆಗೆ ತಿಳಿದಿರ್ಲಿಕ್ಕಿಲ್ಲ ಅಥವಾ ಕೇಳಿಸಿರ್ಲಿಕ್ಕಿಲ್ಲ ಅಂಥೇಳಿ ತೆಲುಗು ಹೆಣ್ಮಗಳು ಸುಮ್ಮನೆ. ಮತ್ತೊಂದು ಸ್ಟೇಷನ್ ಬಂದು ಈಕೆ ಮತ್ತೆ ಕೇಳಿದ್ಲು, ಯಾವ ರಂಡಿ? ಮತ್ತೆ ಈಕೆ ಕಸಿವಿಸಿ ಆಯ್ತು, ಮತ್ತೆ ಸುಮ್ಮನಾದ್ಲು. 3ನೇ ಸ್ಟೇಷನ್ ಈಕೆ ಮತ್ತೆ ಕೇಳಿದ್ಲು, ಯಾವ ರಂಡಿ? ಈ ಸರ್ತೆ ನಮ್ಮ ಊರ ಅಜ್ಜಿಗೆ ತಲೆನ ಕೆಟ್ಟು ಹೋಗ್ಬಿಡ್ತು. ನಾನು ಹುಬ್ಬಳ್ಳಿ ರಂಡಿ, ನೀ ಯಾವ ಊರು ರಂಡಿ ಅಂತ ಹೇಳಿ. ನೀವು ಬೀರೇನು ಕುಡಿತಿರ್ತಿರಲ್ಲ ಡ್ರೈವ್ ಮಾಡೋ ಮುಂದೆ ದಯವಿಟ್ಟು ಕೈ ಹೊರಗೆ ಹಾಕಿ ಹಿಂಗೆ ಸಿಗ್ನಲ್ ತೋರಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಮೊನ್ನೆ ಏನಾಯ್ತು, ನನ್ನ ಫ್ರೆಂಡ್ ಒಬ್ಬವ ಡ್ರೈವ್ ಮಾಡೋ ಮುಂದೆ ರೈಟಿಗೆ ತಿರುಗಬೇಕಾಗಿತ್ತು ಅಂತ ಹೇಳಿ ಬೀರ್ ಬಾಟ್ಲಿ ಹಿಡಿದ ಕೈ ಹಿಂಗೆ ಹೊರಗೆ ಹಾಕ್ಯಾನ. ಯಾರೋ ನನ್ನ ಮಕ್ಕಳು ಕೈಯಾಗಿನ ಬೀರ್ ಬಾಟ್ಲ ಕಸ್ಕೊಂಡ್ಬಿಡ್ಬೇಕಾ. ನನ್ನ ಗೆಳೆಯ ಒಬ್ಬ ರವಿ ಕುಲಕರ್ಣಿ ಅಂತ ಹೇಳಿ ಧಾರವಾಡದಾಗಿದ್ದಾನೆ. ಒಂದು ಸರ್ತಿ ಅವ ಏನೋ ಎಕ್ಸ್ಟ್ರಾ ಉಳಿತಂತೋ ಏನೋ ಅಂತೋ ಒಂದು ಬೀರ್ ಬಾಟ್ಲಿ ಮನೆಗೆ ತೊಗೊಂಡು ಹೋದ. ಊಟದಕ್ಕಿಂತ ಮೊದಲು ಒಂದು ಗ್ಲಾಸ್ ಬೀರ್ ಕುಡಿದ್ರತ್ತು ಅಂತ ಹೇಳಿ ಬಗ್ಗಿಸ್ಕೊಂಡ. ಹೆಂಡ್ತಿ ಕೇಳಿದ್ಲು, ಏನದು ಅಂತ ಹೇಳಿ. ಇವ ಅಂದ, ಒಂದು ಸರ್ತಿ ನೀನು ಕುಡಿದು ನೋಡಲ್ಲ ಅಂತ. ಯಾಕಂದ್ರೆ ಅದೇನು ಕುಡಿತಾರೆ ಸೈ ಟ್ರೈ ಏನೇ ಮಾಡು ಅಂತ ಬಿಡಲೇ ಇಲ್ಲ. ಭಾಳ ಫೋರ್ಸ್ ಮಾಡಿದ. ಆತಂತಂದು ನಮ್ಮ ರವಿ ಕುಲಕರ್ಣಿ ಹೆಂಡ್ತಿ ಪಾಪ ಒಂದು ಸರ್ತಿ ಅಂತ ತೊಗೊಂಡು ಹಿಂಗೆ ಸಿಪ್ಪಸಿದ. ಏನು ಕಹೀರಿ ಒಗರು, ಹೆಂಗೆ ಕುಡಿತೀರಿ ಇದನ್ನ ಅಂತಂದು. ಅದಕ್ಕೆ ರವಿ ಏನಂದಿರ್ಬೇಕು ಹೇಳ್ರಿ, ನೋಡು ನಾ ದಿನ ಎಂಜಾಯ್ ಮಾಡ್ತೇನೆ ಅಂತ ಹೇಳಿದೀನ, ಇಂಥದ್ದ ಕಹಿ ಒಂದು ಕುಡಿತೇನೆ ಗೊತ್ತದೇನ ಅಂತ ಊಟ ಹಾಕಿ ಮೇಲೆ ಇರ್ದ.
ಒಬ್ಬ ಕುಡುಕ ಹಿಂಗೆ ಪ್ರಾಮಿಸ್ ಮಾಡ್ದ, ನಾನು ಕುಡಿಯೋದನ್ನು ಬಿಡ್ತೇನೆ, ಆದ್ರೆ ಹೆಂಗೆ ಗೊತ್ತೇನು, ಮ್ಯಾಲೀಗ ಟಾಸ್, ಒಂದು ಕಾಯಿನನ್ನು ಟಾಸ್ ಮಾಡೋಣ. ಇದು ಹೆಂಗೆ ಕುಡಿಯೋದು ಅಂತಂದ್ರೆ ಪದ್ಧತಿ, ಅಕಸ್ಮಾತ್ ರಾಜ ಬಿತ್ತಂದ್ರೆ ವಿಸ್ಕಿ ಕುಡಿಯೋದು, ರಾಣಿ ಬಿದ್ದರೆ ಬ್ರ್ಯಾಂಡಿ ಕುಡಿಯೋದು, ಅಕಸ್ಮಾತ್ ನೆಲದ ಮೇಲೆ ಹಿಂಗೆ ಗೋಟ್ ನಿಂತಂತ ತಿಳ್ಕೊರಿ, ಈ ಕಡೆದು ಬೀಳಾರ್ದೆ ಈ ಕಡೆದು ಬೀಳಾರ್ದೆ, ಆಗ ಮಾತ್ರ ರಮ್ ಕುಡಿಯೋದು. ಕುಡಿಯೋದು ಯಾವಾಗ ಬಿಡೋದು ಗೊತ್ತದೇನು, ಗಾಳಿಯಾಗ ಹಿಂಗೆ ತೂರ್ತೇವಲ್ಲ ಕಾಯಿನು, ಅದು ಅಲ್ಲೇ ಉಳಿತು ಅಂತಂದ್ರೆ ಕುಡಿಯೋದು ಬಂತು. ಏನಂತಿ? ಒಂದು ಸರ್ತಿ ಒಬ್ಬ ಬಾರ್ನ್ಯಾಗ ಹೋಗಿ ನಿಂತ, ಬಾರ್ ಟೆಂಡರ್ಗೆ ಹೇಳ್ದ ಏನು ಬೇಕು ಅಂದ. ಹೇಳ್ದ, ನೋಡ್ರಿ ನನಗೆ ಆ ಜಾನಿ ವಾಕರ್ ಬೇಕು, 20 ವರ್ಷ ಹಳೆಯದಿರಬೇಕು, 20 ವರ್ಷ ರಿಸ್ಕಂತ ಹಾಕಿದ, ಕೊಟ್ಕೊಳ್ಳಿ ಕುತ್ಕೊಂಡು ಕುಡ್ದ. ಸ್ವಾಮಿ ಇದು 20 ವರ್ಷ ಹಳೆಯದಲ್ಲ, ಇದು 19 ವರ್ಷ ಹಳೆಯದು ಅಂದ ಬಾರ್ ಟೆಂಡರ್. ಎಸ್, ನಾ ಗ್ಯಾರಂಟಿ ಹೇಳ್ತೀನಿ. ಸೊ ಬಾರ್ ಟೆಂಡರ್ ಹೋಗಿ ಚೆಕ್ ಮಾಡಿದ, ಕರೆಕ್ಟ್ ಅದು 19 ವರ್ಷದ ಇತ್ತು. ಕರೆಕ್ಟ್ ಕೊಡ್ರಿ ನನಗೆ, 20 ವರ್ಷ ಹಳೆಯದ. ಸರಿ, ಮತ್ತೆ ಇವ ಮತ್ತೆ ತೊಗೊಂಡ, 22 ವರ್ಷ ಹಳೆಯದ. ನೋ, ಐ ವಾಂಟ್ 20 ಇಯರ್ಸ್. ನಿಮ್ಮ ಮಕ್ಕಳು ಹಿಂಗೆ ಈ ರೀತಿ ಟೆಸ್ಟ್ ಮಾಡೋ ನೋಡಿ ಒಬ್ಬ ನಿಂತಿದ್ದ, ನನ್ನಂಥ ಮನುಷ್ಯ ಇರಬೇಕಮ್ಮ. ಅವ ಒಂದು ಗ್ಲಾಸ್ ಇವನು ಮುಂದಿಟ್ಟ, ಎಸ್ ಇದನ್ನು ಕುಡೀರಿ ಅಂದ. ಇವ ಅದನ್ನು ಕುಡ್ದ, ಹೇ ಹುಚ್ಚಿದು ಅಂತಂದ. ಎಸ್ ಹುಚ್ಚಿನ. ಈಗ ಹೇಳ್ರಿ ನನ್ನ ಏಜ್ ಎಷ್ಟದ ಅನ್ಬೇಕು. ಇನ್ನಷ್ಟು ಜೋಕ್ಗಳ ಜೊತೆ ಬರ್ತೀವಿ ಒಂದು ಬ್ರೇಕ್ನ ನಂತರ.